ಇಷ್ಟೇನಾ ನಿನ್ನ ಕಿಮ್ಮತ್ತು? 12 ಶವಗಳು ಒಟ್ಟಿಗೆ ಬಂದಾಗ ಸ್ಮಶಾನ ಕೂಡ ಕಣ್ಣೀರು ಹಾಕಿತು. ತಾಯಿ, ಮಗಳು, ಅಜ್ಜಿ, ಮೊಮ್ಮಗ, ಅತ್ತೆ, ಮಗ, ಅತ್ತಿಗೆ ಮತ್ತು ಅತ್ತಿಗೆಯ ಚಿತೆಯನ್ನು ನೋಡಿ ಎಲ್ಲರೂ ಕಣ್ಣೀರು ಹಾಕಿದರು. ಇಷ್ಟೇನಾ ನಿನ್ನ ಕಿಮ್ಮತ್ತು? ತುಪ್ಪದ ಡಬ್ಬಿ, ಕಟ್ಟಿಗೆಯ ರಾಶಿ, ಕೆಲವೇ ನಿಮಿಷಗಳಲ್ಲಿ ಬೂದಿ ಬೂದಿ ನಿನ್ನ ಶರೀರ. ಇಷ್ಟೇನಾ ನಿನ್ನ ಕಿಮ್ಮತ್ತು? ಒಂದು ಸಂಜೆ ಪ್ರಾಣ ಪಕ್ಷಿ ಹಾರಿ ಹೋಯಿತು. ತಾನು ಗಳಿಸಿದ್ದು ಯಾರದೋ ಪಾಲಾಯಿತು. ಕೆಲವರು ದುಃಖ ವ್ಯಕ್ತಪಡಿಸುತ್ತಾರೆ, ಉಳಿದವರು ತಮಾಷೆ ನೋಡುತ್ತಾರೆ. ಅರೆ, ಬೇಗ ಎತ್ತಿರಿ, ಕತ್ತಲಾಗುತ್ತ ಬಂತು, ಹೊಟ್ಟೆ ಹಸಿದಿದೆ, ಯಾರು ರಾತ್ರಿಯೆಲ್ಲ ಕಾಯುವವರು? ಇದು ನೆಂಟರ ನಡುವಿನ ಸಂಭಾಷಣೆ. ಇಷ್ಟೇನಾ ನಿನ್ನ ಕಿಮ್ಮತ್ತು? ಸತ್ತು ಆತ್ಮ ಮೇಲಕ್ಕೆ ಹಾರುತ್ತಿದೆ, ನಕ್ಷತ್ರಗಳ ಮೇಲೆ. ಕೆಳಗೆ ಇಣುಕಿ ನೋಡಿದರೆ ಮನೆಯವರು ಹರಟೆ ಹೊಡೆಯುತ್ತಾ ಇದ್ದಾರೆ. ಮೊಮ್ಮಕ್ಕಳು ಮೊಬೈಲ್ನಲ್ಲಿ ತಲ್ಲೀನ. ಇನ್ನೂ 4 ಒಪ್ಪತ್ತು ಇರಬೇಕಾಗಿತ್ತು. ಇಷ್ಟೇನಾ ನಿನ್ನ ಕಿಮ್ಮತ್ತು? ಮಗ ಒಂದು ದೊಡ್ಡ ಫೋಟೋ ತೂಗು ಹಾಕಿದ. ಅದು ನನ್ನದೇ ಫೋಟೋ. ಅದಕ್ಕೊಂದು ಹಾರ ಹಾಕಿದ. ಕೆಲವು ದಿನ ಅಗರಬತ್ತಿ ಉರಿಸಿದ. ದಿನಪತ್ರಿಕೆಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಆಮೇಲೆ ಕೆಲವು ದಿನಗಳ ನಂತರ ನನ್ನ ಫೋಟೋ ಮೇಲೆ ಜಮಾಯಿಸಿದ ಧೂಳನ್ನು ಕೂಡ ನೋಡಲಿಲ್ಲ ಆತ. ಇಷ್ಟೇನಾ ನಿನ್ನ ಕಿಮ್ಮತ್ತು? ಜೀವನ ಪೂರ್ತಿ ದುಡಿದೆ, ದಣಿದೆ, ದುಡ್ಡು ಗಳಿಸಿ ಜಮೆ ಮಾಡಿಸಿದೆ. ಎಲ್ಲವೂ ನನ್ನದು ನನ್ನದು. ಏನೋ ಒಣಜಂಭ. ತನ್ನವರಿಗೆಲ್ಲ ಮಾಡಿದೆ, ಆದರೆ ತನಗಾಗಿ ಶೂನ್ಯ, ಬರೀ ಶೂನ್ಯ. ಹೊರಟಿರುವೆ ಖಾಲಿ ಬೊಗಸೆಯಲ್ಲಿ, ಒಂದು ಹುಲ್ಲು ಕಡ್ಡಿಯೂ ಜೊತೆಗಿಲ್ಲ. ಇಷ್ಟೇನಾ ನಿನ್ನ ಕಿಮ್ಮತ್ತು? ಆವರಿಸಿದ ಅಹಂಕಾರ, ಎಷ್ಟೊಂದು ಪದವಿ, ಎಷ್ಟೊಂದು ದುಡ್ಡು. ಕೊನೆಗೆ ಹೋಗುವ ದಿನ ಬಂತು. ಆದರೆ ಜೊತೆಗೆ ಒಯ್ಯುವುದು ಏನನ್ನು? ನಾವು ಗಳಿಸಿದ ಪಾಪ ಪುಣ್ಯ ಕರ್ಮಗಳನ್ನೇ. ಇನ್ನೇನೂ ಇಲ್ಲ. ಮತ್ತೇಕೆ ಈ ಸೊಕ್ಕು? ಯೋಚಿಸು ಮಾನವ, ಯೋಚಿಸು. ಇಷ್ಟೇನಾ ನಿನ್ನ ಕಿಮ್ಮತ್ತು?